ಹೆಲೋ ನಮಸ್ಕಾರ, ನಾನು ನಿಮ್ಮ ಐಶ್ವರ್ಯ ಸುದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಏನಪ್ಪ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಅಂತಾನೆ, ಮನೆಯಲ್ಲಿ ಫೋಟೋಶೂಟ್ ಮಾಡೋಣ ಅಂತ. ಯಾರ್ದು? ಬೇಬಿದು. ಏನು ಟೀಮಲ್ಲಿ ಮಾಡೋಣ ಅನ್ನೋದು ಒಂದು ಡೌಟ್ ಇತ್ತು. ಸೊ ಈಗಿರೋ ಸೀಸನ್ ಬಂದು T20 ವರ್ಲ್ಡ್ ಕಪ್. ಸೊ ಯಾಕೆ ಅದೇ ಟೀಮ್ನ ಯೂಸ್ ಮಾಡಿಕೊಂಡು ಫೋಟೋಶೂಟ್ ಮಾಡಬಾರ್ದು ಅಂದ್ಬಿಟ್ಟು ಅದರದ್ದೇ ಫೋಟೋಶೂಟ್ ಮಾಡಿದ್ದೀನಿ. ಏನೆಲ್ಲ ಐಟಮ್ಸ್ ಯೂಸ್ ಮಾಡಬೇಕಾಗುತ್ತೆ, ಅವೆಲ್ಲ ಎಷ್ಟಾಗಬಹುದು, ಆಮೇಲೆ ಯಾವ ಥರ ಡೆಕೋರೇಟ್ ಮಾಡ್ಬೋದು ಅಂತ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ. ನಾನು ನಿಮಗೆ ಮುಂಚೆ ಹೇಳಿದ ಹಾಗೆ ಏನೇನು ಐಟಮ್ಸ್ ಬೇಕಾಗುತ್ತೆ T20 ವರ್ಲ್ಡ್ ಕಪ್ ನಾನು ಮಾಡ್ತಿರೋ ಟೀಮ್, ಅದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನಾನು ನಿಮಗೆ ಮುಂಚೆನೇ ತೋರಿಸ್ಕೊಟ್ಟಿರ್ತೀನಿ. ಇದೊಂದು ಬಂದು T20 ವರ್ಲ್ಡ್ ಕಪ್ ಅಂತ ನಾನೇ ಕಟ್ ಮಾಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾನು ಫೋಲ್ಡ್ ಮಾಡಿ ಕಾರ್ಡ್ಬೋರ್ಡ್ ಶೀಟ್ನ ನಾನು ಪೇಸ್ಟ್ ಮಾಡಿ ಈ ಥರ ಮಾಡಿದ್ದೀನಿ. ಬಿಕಾಸ್ ಇದೊಂದು ಸ್ವಲ್ಪ ಲುಕ್ ಕೊಡುತ್ತೆ ಅಂತ ಈ ಥರ ನಾನು ಇದನ್ನು ಕಟ್ ಮಾಡಿರೋದು ನ್ಯೂಸ್ ಪೇಪರಲ್ಲಿ ಆವಾಗ ಬರ್ತಾ ಇರುತ್ತಲ್ಲ. ಸೊ ನಾನು ಅದನ್ನು ಕಟ್ ಮಾಡಿ T20 ವರ್ಲ್ಡ್ ಕಪ್ ಅಂದ್ಬಿಟ್ಟು ಜಸ್ಟ್ ಈ ಥರ ಕಾಣೋ ಥರ ಇಟ್ಟಿದ್ದೀನಿ. ನೆಕ್ಸ್ಟ್ ಏನು ಬೇಕಂದರೆ ನಾನು ಹ್ಯಾಂಡ್ ಮೇಡ್ ಹ್ಯಾಟ್ ಮಾಡಿದ್ದೀನಿ. ಇದನ್ನು ಕೂಡ ನಾನು ಇದು KG ಕಾರ್ಡ್ಬೋರ್ಡ್ ಬರುತ್ತಲ್ಲ ವೈಟ್ ಕಲರ್, ಅದನ್ನು ನಾನು ಕಟ್ ಮಾಡಿಬಿಟ್ಟು ಈ ಥರ ಮಾಡಿರೋದು. ಇದು ಈಸಿನೇ, ನಾನು ಇದು ಸುಮ್ಮನೆ ಜಸ್ಟ್ ಫಾರ್ ಹ್ಯಾಟ್ ಪರ್ಪಸ್ ಥರ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟು ಲಾಡಿ ಬೇಕಾಗುತ್ತೆ, ಥ್ರೆಡ್. ಈ ಥ್ರೆಡ್ ನಂಗೆ ವೈಟ್ ಬೇಕಿತ್ತು. ಸೊ ವೈಟ್ ಥ್ರೆಡ್ನ ನಾನು ಲಾಡಿ ಥರದ್ರಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಕೆಟ್ಸ್ಗೆ ನಾನು ವೈಟ್ ಕಲರ್ ಕಾರ್ಡ್ಬೋರ್ಡ್ ಶೀಟನ್ನೇ ನಾನು ಈ ಥರ ಕಟ್ ಮಾಡಿ ಸೇಮ್ ಸೆಂಟಿಮೀಟರ್ಸ್ಗೆ ಕಟ್ ಮಾಡಿ ಅದನ್ನು 6 ಶೀಟ್ಸ್ ಕಟ್ ಮಾಡಿದ್ವಿ. ಅದಾದಮೇಲೆ ರೆಡ್ ಕಲರ್ ಬೇಕಲ್ಲ, ಅದನ್ನ ಮೇಲೆ ಇಡೋಕ್ಕೆ ವಿಕೆಟ್ಸ್ ಮೇಲೆ. ಸೊ ನಾನು ಅದನ್ನು 2 ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ಇದಕ್ಕೆ ಬ್ಯಾಟ್ ಆ್ಯಂಡ್ ಬಾಲ್, ಇದು ಪ್ಲಾಸ್ಟಿಕ್ ಬ್ಯಾಟ್ ಆ್ಯಂಡ್ ಬಾಲ್. ಆಮೇಲೆ ಇದೆಲ್ಲ ಆದಮೇಲೆ ಇಲ್ಲ ಅದ್ರ ಮೇಲೆ ಮಾಡಬೇಕಾಗುತ್ತೆ ಅಂದರೆ ಯಾವುದಾದ್ರೂ ಬ್ಯಾಕ್ಗ್ರೌಂಡ್ ಬೇಕೇ ಬೇಕಾಗುತ್ತೆ. ಸೊ ನಾನು ಬ್ಯಾಕ್ಗ್ರೌಂಡಾಗೆ ನಾನು ಈ ಕಲರ್ ತೊಗೊಂಡಿದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಬ್ಯಾಕ್ಗ್ರೌಂಡ್ ಹಾಗೆ ಈ ಕಲರ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಇದು ಬಂದು ನನ್ನದು ಇದು ಫ್ರಾಕ್ನೇ ನಾನು ಬ್ಯಾಕ್ಗ್ರೌಂಡಾಗಿ ಮಾಡಿದ್ದೀನಿ. ಬಿಕಾಸ್ ನನಗೆ ಎಕ್ಸಾಕ್ಟ್ ಗ್ರೀನ್ ಕಲರ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದೊಂದು ಮ್ಯಾಚ್ ಮಾಡಬೇಕಲ್ಲ ಅಂದ್ಬಿಟ್ಟು ಇದನ್ನು ಮ್ಯಾಚ್ ಮಾಡಿದ್ದೀನಿ. ಅದಾದಮೇಲೆ ಇದು ಬಂದು ಪ್ಲೇಗ್ರೌಂಡ್ಗೆ ನಾನು ದುಪ್ಪಟ್ಟ ಬರುತ್ತಲ್ಲ, ಆ ದುಪ್ಪಟ್ಟದಲ್ಲಿ ಮ್ಯಾಚ್ ಮಾಡಿದ್ದೀನಿ. ನೀವು ಬೇಕಾದ್ರೆ ದುಪ್ಪಟ್ಟ ಮ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಸ್ಯಾರಿ ಇದೆ ಸ್ಯಾರಿಲಿ ಮ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಪ್ಯಾಂಟ್ ಪೀಸ್ ಇದೆ ಅದರಲ್ಲಿ ಮ್ಯಾಚ್ ಮಾಡ್ಬೋದು. ಸುಮ್ಮನೆ ಇದಕ್ಕೆ ಅಂತ ಇನ್ವೆಸ್ಟ್ ಮಾಡೋದು ಬೇಡ. ನಾನು ಇವಾಗ ಮಾಡ್ತಿರೋದೆಲ್ಲ ನಮ್ಮ ಮನೇಲಿರೋ ಆ ಥರ ಐಟಮ್ಸಲ್ಲೇ ಮಾಡ್ತಿದ್ದೀನಿ. ಇಲ್ಲಿ ಯಾವುದೂ ಅಷ್ಟು ಎಕ್ಸ್ಪೆನ್ಸಿವೇ ಆಗೋಲ್ಲ, ಎಲ್ಲ ರೀಸನಬಲ್ ರೇಂಜಲ್ಲೇ ಆಗುತ್ತೆ. ಸೊ ನೀವು ಬೇಕಾದರೆ ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೂ ನೀವು ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನಾನು ಹೇಳಿದಾಗೆ ಫಸ್ಟು ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ನ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ರೌಂಡ್ ಶೇಪಲ್ಲಿ ಚೆನ್ನಾಗಿರುತ್ತೆ. ಈ ಥರ ರೌಂಡ್ ಶೇಪಲ್ಲಿ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಅದ್ರ ಮೇಲೆ ಪ್ಲೇಗ್ರೌಂಡ್ ಬೇಕಲ್ಲ, ಸೊ ಅದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತು ಇದರಲ್ಲಿ ಗಿಡನ ನೀಟಾಗೆಲ್ಲ ಸರಿ ಮಾಡಿ ಈ ಥರ ಆದಮೇಲೆ ಇವಾಗ ನಾವು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಲೇಸ್ ಆರ್ ಟೇಪ್ ಆರ್ ಥ್ರೆಡ್ನ ನಾವು ರೌಂಡಾಗೆ ಇದು ಮಾಡೋಣ, ಸರ್ಕಲ್ ಥರ. ನಾನು 2 ಥ್ರೆಡ್ ತೊಗೊಂಡಿದ್ದೀನಿ. ಬಿಕಾಸ್ 1 ಥ್ರೆಡಲ್ಲಿ ಫುಲ್ ಕಂಪ್ಲೀಟ್ ಆಗಲ್ಲ ಅಂತ
ನಾವು ವಿಕೆಟ್ಸ್ನ ಆ ಸೈಡ್ ಈ ಸೈಡ್ 3-3 ಇಡೋಣ. ಆ ಕಡೆ 3 ಇಡೋಣ. ಇದಕ್ಕೆ ಮೇಲೆ ಆಬ್ವಿಯಸ್ಲಿ ಬೇಕಾಗುತ್ತೆ. ಆ ವಿಕೆಟ್ಸ್ ಮೇಲೆ ಇಡೋಣ. ನೆಕ್ಸ್ಟ್ ಹ್ಯಾಟ್ನ ಜಸ್ಟ್ ಫಾರ್ ಡೆಕೋರೇಷನ್ ಪರ್ಪಸ್ ಇಡೋಣ. ಅದಾದಮೇಲೆ T20 ವರ್ಲ್ಡ್ ಕಪ್ ಅನ್ನೋದು ಹೀಗಿಡೋಣ. ಪ್ಲಾಸ್ಟಿಕ್ ಬ್ಯಾಗ್. ಇಷ್ಟು ಆದಮೇಲೆ ನೀವು ಮಧ್ಯದಲ್ಲಿ ಮಗುನ ಮಲಗಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ, ನಿಮಗೇನಾದರೂ ಯೂಸ್ಫುಲ್ ಆದಲ್ಲಿ, ಪ್ಲೀಸ್ ಡೂ ಫಾಲೋ, ಕಮೆಂಟ್, ಲೈಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.